ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಒಂದು ಚೆಲ್ಲಾಟವಾಡ್ತಿರುವಂತಹ ಯೂನಿವರ್ಸಿಟಿ ಯಾವುದಾದ್ರೂ ಇದ್ರೆ ಇವಾಗ ಸದ್ಯಕ್ಕೆ ಸುದ್ದಿಯಲ್ಲಿರೋದು ಬೆಂಗಳೂರು ಯೂನಿವರ್ಸಿಟಿ. ಹೌದು, ಯಾಕೆಂದ್ರೆ ಹಲವಾರು ತಪ್ಪುಗಳನ್ನ ಒಂದರ ಹಿಂದೆ ಒಂದರಂತೆ ಮಾಡ್ತಾನೆ ಬರ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು, ಅದಕ್ಕೆ ಉದಾಹರಣೆ ಏನು, ಹಾಗಿದ್ರೆ ಅಂತಹ ಒಂದು ಚೆಲ್ಲಾಟವಾಡ್ತಿದೆ ಅಂತಂದ್ರೆ ನೋಡಿ, ಕಳೆದ ಡಿಸೆಂಬರ್ ಹಾಗೆಯೇ ಜನವರಿ ತಿಂಗಳಲ್ಲಿ 2026ರ ಜನವರಿ ತಿಂಗಳು ಹಾಗೆಯೇ 2025ರ ಡಿಸೆಂಬರ್ ತಿಂಗಳಲ್ಲಿ ಸೆಮಿಸ್ಟರ್ 1, ಸೆಮಿಸ್ಟರ್ 3, ಸೆಮಿಸ್ಟರ್ 5 ಈ ಮೂರು ಒಂದು ಸೆಮಿಸ್ಟರ್ಗಳ ಎಕ್ಸಾಮ್ ನಡೆದಿರುವಂಥದ್ದು. ಆದರೆ ಕೇವಲ BCom ಹಾಗೆಯೇ ಕೆಲವು ಸಬ್ಜೆಕ್ಟ್ಗಳ ರಿಸಲ್ಟ್ ಮಾತ್ರ ಬಿಡುಗಡೆ ಮಾಡಿದೆ. ಇನ್ನೂ ಹಲವು ಸಬ್ಜೆಕ್ಟ್ಗಳ ಒಂದು BA ಇನ್ಕ್ಲೂಡಿಂಗ್ BA ಸೇರಿದಂತೆ ಇನ್ನೂ ಹಲವು ವಿಷಯಗಳ ಒಂದು ಫಲಿತಾಂಶವನ್ನೇ ಬೆಂಗಳೂರು ಯೂನಿವರ್ಸಿಟಿ ಬಿಡುಗಡೆ ಮಾಡಿಲ್ಲ. ಇವಾಗ ನಡೀತಿರೋದು ಜೂನ್, ಜುಲೈ ಹಾಗೆಯೇ ಆಗಸ್ಟ್ನಲ್ಲೂ ಸಹ ಇರುತ್ತೆ. ಈಗ ಆಲ್ರೆಡಿ 2, 4, 6 ಈ ಒಂದು ಸೆಮಿಸ್ಟರ್ಗಳ ಒಂದು ಎಕ್ಸಾಮ್ ನಡೀತಾ ಇದೆ. ಇವಾಗ ಒಂದು ಏನು ಪದವಿ ಓದ್ತಿದ್ದಾರೋ ಆ ಒಂದು ವಿದ್ಯಾರ್ಥಿಗಳ ಪರೀಕ್ಷೆ ನಡೀತಿರುವಂಥದ್ದು. ಪ್ರಸ್ತುತ ಕರ್ನಾಟಕದಲ್ಲಿ ಇವಾಗ ಒಂದು ಲೇಟೆಸ್ಟ್ ತುಂಬಾ ಟ್ರೆಂಡಿಂಗ್ ನಲ್ಲಿರೋದು, ಪರೀಕ್ಷೆ ಮುಗಿದ 5 ನಿಮಿಷದಲ್ಲೇ 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಒಂದು ಫಲಿತಾಂಶವನ್ನ ಬಿಡುಗಡೆ ಮಾಡಿರುವಂಥದ್ದು. ಯಾವುದು ಅಂತಂದ್ರೆ VTU, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಈ ಒಂದು ಯೂನಿವರ್ಸಿಟಿ VTU ಅಂತ ಏನ್ ಕರಿತೀವಿ ನಾವು, ಈ ಒಂದು ವಿವಿ ಪರೀಕ್ಷೆ ನಡೆದಂತಹ ಒಂದು 5 ನಿಮಿಷದಲ್ಲೇ, ಕಳೆದ ಬಾರಿ 10 ನಿಮಿಷದಲ್ಲಿ ಒಂದು ವಿದ್ಯಾರ್ಥಿಗಳ ಫಲಿತಾಂಶವನ್ನ ಬಿಡುಗಡೆ ಮಾಡಿತ್ತು. ಆದರೆ ಈ ಬಾರಿ 5 ನಿಮಿಷದಲ್ಲೇ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಬಿಡುಗಡೆ ಮಾಡಿದೆ. ಆದರೆ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಆಲ್ರೆಡಿ ಆಲ್ಮೋಸ್ಟ್ 7 to 8 ಮಂತ್ಸ್ ಆಗ್ತಾ ಬರ್ತಿದೆ. ಇನ್ನೂ ಸಹ 1, 3, 5 ಒಂದು ಸೆಮಿಸ್ಟರ್ಗಳ ಫಲಿತಾಂಶವನ್ನೇ ರಿಸಲ್ಟ್ನೇ ಬಿಡುಗಡೆ ಮಾಡಿಲ್ಲ. ಅದ್ರ ಜೊತೆಗೆ ಇವಾಗ ವಿದ್ಯಾರ್ಥಿಗಳ ಜೊತೆ ಎಷ್ಟರ ಮಟ್ಟಿಗೆ ಒಂದು ಆಟವಾಡ್ತಿದೆ, ಚೆಲ್ಲಾಟವಾಡ್ತಿದೆ ಅವರ ಒಂದು ಕರಿಯರ್ ಆಗಿರ್ಬೋದು, ವಿದ್ಯಾಭ್ಯಾಸದ ಜೊತೆಗೆ ಅಂತಂದ್ರೆ, ವಿದ್ಯಾರ್ಥಿ BCom ವಿದ್ಯಾರ್ಥಿ, ಆ BCom ವಿದ್ಯಾರ್ಥಿದು ಹಾಲ್ ಟಿಕೆಟ್ ಅಲ್ಲಿ ಬಂದಿರುವಂತದ್ದು ಒಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ. ಇವರು ನಿದ್ದೆ ಮಾಡೋರ್ನ ಕೆಲ್ಸಕ್ಕೆ ತಗೊಂಡಿರೋದು ಅಥವಾ ನಿದ್ದೆಗೆ ಜಾರಿರುವಂತಹ ವಿವಿ ಜೊತೆಗೆ ಇಲ್ಲಿ ಕೆಲಸ ಮಾಡೋರು ಇದಾರೋ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿರುವಂತಹ ವಿದ್ಯಾರ್ಥಿ BCom ವಿದ್ಯಾರ್ಥಿ, ಆದ್ರೆ ಅವನಿಗೆ ಒಂದು ರೆಸಿಪ್ಟ್ ಕೊಟ್ಟಿರುವಂತದ್ದು ಮತ್ತೆ ದಾಖಲೆಯಲ್ಲಿ ಇರುವಂತದ್ದು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳಿ. ಸೊ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ಯಾವುದು ಅಂತ ಹೇಳಿ. ಆ ವಿದ್ಯಾರ್ಥಿದು ರಿಜಿಸ್ಟರ್ ನಂಬರ್, ಹೆಸರು ಹಾಗೆ ಫೋಟೋನ, ಭಾವಚಿತ್ರನ ನಾನು ಹೈಡ್ ಮಾಡಿದ್ದೀನಿ. ಯಾಕಂತಂದ್ರೆ ಗೊತ್ತಾಗಬಾರ್ದು ನಾಳೆ ದಿನ ವಿದ್ಯಾರ್ಥಿಗೆ ಏನಾದರೂ ತೊಂದರೆ ಮಾಡಿದ್ರೆ, ಅದಕ್ಕೋಸ್ಕರ ವಿದ್ಯಾರ್ಥಿ ಹೇಳಿರುವಂತಹ ಒಂದು ಮಾಹಿತಿ ಸಿಕ್ಕಿರುವಂತಹ ಆಧಾರದ ಮೇಲೆ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು. ಹಾಗೆಯೇ ವಿದ್ಯಾರ್ಥಿಗೆ ಎಕ್ಸಾಮ್ ಇರುವಂತದ್ದು 2 ಗಂಟೆಗಾದ್ರೆ ಅವರು ಎಡಿಟ್ ಮಾಡಿರುವಂಥದ್ದು ಹಾಲ್ ಟಿಕೆಟ್ ನಲ್ಲಿ ಕೊಟ್ಟಿರುವಂಥದ್ದು ಬೆಳಿಗ್ಗೆ 9:00ವರೆಗೆ. ಸೊ ಆ ವಿದ್ಯಾರ್ಥಿ ಒಂದು ಗಾಬರಿನಲ್ಲಿ, ಎಲ್ರಿಗೂ ಸಹ 2 ಗಂಟೆಗಿದೆ ನನ್ನ ಫ್ರೆಂಡ್ಸ್ಗೆಲ್ಲ, ಆದ್ರೆ ನನಗೆ ಮಾತ್ರ ಯಾಕೆ 9:00ವರೆಗಿದೆ ಎಕ್ಸಾಮ್ ಅಂತ ಹೇಳಿ ವಿಚಲಿತರಾಗಲ್ವ ಅವರು? ಎಷ್ಟು ಟೆನ್ಷನ್ ಆಗುತ್ತೆ ಒಬ್ಬ ವಿದ್ಯಾರ್ಥಿಯೊಂದಿಗೆ ಈ ರೀತಿ ಒಂದು ಜೀವನ ಚೆಲ್ಲಾಟ ಆಡಿದ್ರೆ. ಸೊ ನೋಡಿ, ಕಳೆದ ಒಂದು ಸೆಮಿಸ್ಟರ್ನ ರಿಸಲ್ಟ್ಸು ಇನ್ನೂ ಬಿಡುಗಡೆ ಆಗಿಲ್ಲ. ಹಾಗೆಯೇ ವಿದ್ಯಾರ್ಥಿಗೆ 2 ಗಂಟೆಗೆ ಎಕ್ಸಾಮ್ ಇದ್ರೆ 9:00ವರೆಗೆ ಕೊಟ್ಟಿದ್ದಾರೆ. ಎಲ್ರಿಗೂ ಪರೀಕ್ಷೆ ಅಷ್ಟೊತ್ತಿಗಿದೆ, ನನಗೆ ಮಾತ್ರ ಸಪ್ರೇಟ್ ಆಗಿ ಏನಕ್ಕೆ 9:00ವರೆಗೆ ಹಾಕಿದ್ದಾರೆ? ಅವ್ನು 9:00ವರೆಗೆ ಬಂದು ಕಾದು ಕೂತ್ಕೋಬೇಕು. ಎಷ್ಟು ಟೆನ್ಷನ್ ಆಗುತ್ತೆ ಇದೇ ಒಂದು ಸಂದರ್ಭ. ಹಾಗೆಯೇ ಏನು ರಿವ್ಯಾಲ್ಯೂಯೇಷನ್ಗೆ ಹಾಕಿರುವಂತಹ BCom ವಿದ್ಯಾರ್ಥಿಯ ಒಂದು ದಾಖಲೆ ಬಂದಿರುವಂಥದ್ದು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತೇಳಿ, BA ವಿದ್ಯಾರ್ಥಿ ಅಂತೇಳಿ ಮೆನ್ಷನ್ ಆಗಿದೆ. ಇರುವಂತಹ ಸಬ್ಜೆಕ್ಟ್ ಮಾತ್ರ BComನಲ್ಲಿ ಏನಿದಾವೋ ಸಬ್ಜೆಕ್ಟ್ಗಳು, ಆ ಒಂದು ಸಬ್ಜೆಕ್ಟ್ಗಳು. ಸೊ ಅದನ್ನ ಎಡಿಟ್ ಮಾಡ್ಸೋಕೆ ಅವನೆಷ್ಟು ಹಲ್ದಾಡಬೇಕು, ಅವ್ರ ಅಪ್ಪ ಅಮ್ಮ ಎಷ್ಟು ಒಂದು ವಿಚಲಿತರಾಗ್ತಾರೆ, ಎಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಇನ್ ಕೇಸ್ ಸಡನ್ ಆಗಿ ಇವಾಗ ಕರ್ನಾಟಕ ಸರ್ಕಾರ 72,000 ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದೆ. ಸೊ BComನಲ್ಲಿ ಓದಿರುವಂತಹ ಏನು BComನಲ್ಲಿ ಸಬ್ಜೆಕ್ಟ್ ಇದಾವೋ ಆ ಸಬ್ಜೆಕ್ಟ್ ಆಧಾರಿತವಾಗಿ ಓದೋರ್ಗೆ ಯಾವ್ದಾದ್ರು ಉದ್ಯೋಗಕ್ಕೆ ಕಾಲ್ ಮಾಡಿದ್ರಪ್ಪ. ಆ ವಿದ್ಯಾರ್ಥಿ ಓದಿದ್ದಾನೆ, ಆದ್ರೆ ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ರೆ BCom ಓದಿರ್ಬೇಕು ಅಂತ ಇರುತ್ತೆ. ಆದ್ರೆ ಅಲ್ಲಿ ರಿವ್ಯಾಲ್ಯೂಯೇಷನ್ ನಲ್ಲಿ ನಂತರ ಮಾರ್ಕ್ಸ್ಗಳು ಸಹ ಬ್ಯಾಚುಲರ್ ಆಫ್ ಆರ್ಟ್ಸ್ ಸಬ್ಜೆಕ್ಟ್ ಮಾತ್ರ ಇವು ಅಂತ ಬಂದ್ರೆ ಹೇಗಿರುತ್ತೆ ಅರ್ಜಿ ಹಾಕ್ಲಿಕ್ಕೆ? ಸೊ ಇದು ಬೆಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಜೊತೆಗೆ ಚೆಲ್ಲಾಟವಾಡ್ತಿರುವಂಥದ್ದು. ಎಷ್ಟು ಹಿಂದುಳಿದಿದ್ದಾರೆ ಅಂತ ಅನ್ನೋದನ್ನ ನೋಡಿ ನೀವು. ಸೊ ಬೆಂಗಳೂರು ಯೂನಿವರ್ಸಿಟಿ ಏನು ಈ ವಿಡಿಯೋ ನೋಡಿರೋರು ಇದನ್ನ ಪಾಸ್ ಮಾಡಿ ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗೆ, ಕುಲಪತಿಯವ್ರಿಗೆ ಎಷ್ಟು ಬೇಜವಾಬ್ದಾರಿಯಿಂದ ವರ್ಕ್ ಮಾಡ್ತಿದ್ದಾರೆ, ಒಂದು ಆಡಳಿತ ವಿಭಾಗದವರು, ಪರೀಕ್ಷಾ ವಿಭಾಗದವರು ಎಷ್ಟು ಬೇಜವಾಬ್ದಾರಿಯಿಂದ ವರ್ಕ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಸೊ ವಿದ್ಯಾರ್ಥಿಗಳೊಂದಿಗೆ ಇಂತಹ ಒಂದು ಚೆಲ್ಲಾಟವನ್ನ ಆಡಬೇಡಿ, ನೀವು ಇಂತಹ ಬೇಜವಾಬ್ದಾರಿನ ವಹಿಸಬೇಡಿ ಅಂತೇಳಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿ, VTU 5 ನಿಮಿಷದಲ್ಲಿ ಪರೀಕ್ಷೆ ಎಕ್ಸಾಮ್ನ ಒಂದು ಫಲಿತಾಂಶವನ್ನ ಬಿಡುಗಡೆ ಮಾಡುವಂತಹ ಒಂದು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಟೆಕ್ನಾಲಜಿ ಬಳಸ್ಕೊಂಡು. ಈಗೆಲ್ಲ AI ಬಂದಿದೆ. ಸೊ ಹಾಗೆಯೇ ಆನ್ಲೈನ್ ಮಾಡಿದ್ದಾರೆ. ಸೊ ಈಗ VTUದು ಮತ್ತೊಂದು ನಾನು ವಿಡಿಯೋದಲ್ಲಿ ಮಾತಾಡ್ತೀನಿ. VTUನ ಒಂದು ಬೆಳವಣಿಗೆ, ಅಲ್ಲಿ ಯೂಸ್ ಮಾಡ್ಕೊಂಡಂತಹ ಒಂದು ಆನ್ಲೈನ್ ಎಕ್ಸಾಮಿನೇಷನ್ದು ಏನಾದರೂ
ನೇಮಕಾತಿ ಪ್ರಕ್ರಿಯೆಗೂ ಸಹ ಅಳವಡಿಸ್ಕೊಬಿಟ್ರೆ ಎಷ್ಟು ವೇಗವಾಗಿ ನೇಮಕಾತಿಗಳನ್ನ ಮಾಡ್ಬೋದು ಕರ್ನಾಟಕ ಸರ್ಕಾರದಲ್ಲಿ, ಎಷ್ಟು ಹಣನ ಉಳಿತಾಯ ಮಾಡ್ಬೋದು, ಹಾಗೆಯೇ ಎಷ್ಟು ಸಾರ್ವಜನಿಕರಿಗೆ ಏನು ಪ್ರಜಾಸೇವಾ ಇಲಾಖೆ ಅಂತೇಳಿ DCM ಅವರು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟಿರಲಿ. ಸೊ ಯಾವುದೇ ವಿವಿಗಳಾದ್ರೂ ಸಹ ಸರ್ಕಾರದಂದರೆ ಹೀಗೇನೆ ಇರುತ್ತಾ ಅನ್ನೋದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಪೋಷಕರಿಗೆ ಆಗಿರ್ಬೋದು ಒಂದು ಸಂಶಯ ಬಂದ್ಬಿಟ್ಟಿದೆ. ಸರ್ಕಾರದಲ್ಲಿ ಸರಿಯಾಗಿ ಎಕ್ಸಾಮ್ ಮಾಡಲ್ಲ, ಸರಿಯಾಗಿ ವಿದ್ಯಾಭ್ಯಾಸ ಕೊಡಲ್ಲ, ಸರ್ಕಾರಿ ವಿವಿಗಳು ಶಾಲೆ ಕಾಲೇಜುಗಳಲ್ಲಿ ಸರಿಯಾಗಿ ಫೆಸಿಲಿಟಿ ಇರಲ್ಲ ಅನ್ನೋ ಮೈಂಡ್ ಸೆಟ್ಗೆ ಬಂದ್ಬಿಟ್ಟು ಅವರೆಲ್ಲ ಸಾಲ ಸೋಲ ಆದರೂ ಪರವಾಗಿಲ್ಲ, ನಾವು ಎಷ್ಟು ಕಷ್ಟಪಟ್ಟರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತೇಳಿ ಸಾಲ ಸೋಲ ಮಾಡಾದರೂ ಒಂದು ಖಾಸಗಿ ಕಾಲೇಜುಗಳು ಹಾಗೆಯೇ ಶಾಲೆಗಳಿಗೆ ಕಳಿಸ್ತಿರೋದು ಯಾಕಪ್ಪ ಅಂತಂದರೆ ಇಂಥ ಎಡವಟ್ಟುಗಳನ್ನ ನೋಡಿಯೂ ಸಹ, ಹಾಗೆಯೇ ಅಲ್ಲಿರುವಂತಹ ಸೌಲಭ್ಯಗಳನ್ನ ನೋಡಿಯೂ ಸಹ. ಸೊ ಮತ್ತೊಂದು ವಿಡಿಯೋದಲ್ಲಿ ದಯವಿಟ್ಟು ಬೆಂಗಳೂರು ವಿವಿನವರು ಒಂದು ಸ್ವಲ್ಪ ವೇಗವಾಗಿ ಕಾರ್ಯಪ್ರವೃತ್ತರಾಗಿ ಕುಲಪತಿಗಳು ಈ ಬಗ್ಗೆ ಕ್ರಮ ವಹಿಸಿ, ಯಾರೆಲ್ಲ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಸಂಬಂಧಪಡ್ತಿರೋ ಅವರು ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಉಪಯೋಗವಾಗುವಂತೆ ಒಂದು ನಿಮ್ಮ ಆಡಳಿತ ವೈಖರಿ ಇರಲಿ ಅಂತ ಕೇಳ್ಕೋತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ತಿಳಿಸಿ. ಇಂತಹ ಯಾವುದೇ ಎಡವಟ್ಟುಗಳು ಯಾವುದೇ ಶಿಕ್ಷಣ ಸಂಸ್ಥೆ ಮಾಡಿದ್ರೂ ನನಗೆ ಆಧಾರ ಸಹಿತವಾಗಿ ಮೆಸೇಜ್ನ ಹಾಕೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.